ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಲ್ಲಿ, ಅಪ್ಪು, ಇಷ್ಟೊಂದು ಲೆಟರ್ಸು. ಅಮ್ಮ, ನೀವು ಪ್ರತಿ ಸಾರಿ ಲೆಟರ್ ಬರ್ದಾಗ್ಲೂ ಅದು ಎಷ್ಟು ನೊಂದ್ಕೊಂಡಿರ್ತೀರ ಅಂತ ನನಗೆ ಗೊತ್ತು. ಇಲ್ಲಿರೋದು ಬರೀ ಲೆಟರ್ಸ್ ಅಷ್ಟೇ ಅಲ್ಲ, ನಿಮ್ಮ ಭಾವನೆಗಳು. ಇದರಲ್ಲಿ ನಿಮ್ಮ ನೋವಿದೆ, ನಿಮ್ಮ ಕಾಳಜಿ ಇದೆ, ಕೊರಗಿದೆ, ಕಣ್ಣೀರಿದೆ. ಅದಕ್ಕೆ ನಾನು ಕಾರಣ ಆದ್ನಲ್ಲ ಅನ್ನೋದೇ ನನಗೆ ತುಂಬ ನೋವಾಗ್ತಿದಮ್ಮ. ಸಾರಿ, ವೆರಿ ಸಾರಿ. ಭೂಮಿ, ಕಂದ, ಕೊನೆಗೂ ಈ ಅಮ್ಮ ಬರ್ದಿದ್ದನ್ನ ಓದೋದಕ್ಕೆ ನೀನು ಮನ್ಸು ಮಾಡಿದ್ಯಲ್ಲ. ನನ್ನ ಮೇಲೆ ನಿನಗೆ ಕರುಣೆ ಬಂತಲ್ಲ. ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನೂ ಓದೋದಕ್ಕೆ ನೀನು ಮನ್ಸು ಮಾಡಿದ್ಯಲ್ಲ. ಅದಕ್ಕೆ ಮೊದಲು ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ ಕಂದ. ಹಾಗೆ ಆದರೆ ನನ್ನ ಮೊಮ್ಮಗನ ಫೋಟೋ ಕಳಿಸ್ಕೊಡೆ. ಅವನನ್ನು ನೋಡಬೇಕು ಅಂತ ತುಂಬ ಮನ್ಸು ಹಂಬಲ ಆಗ್ತಾ ಇದೆ. ಪ್ಲೀಸ್ ಕಣೆ ಭೂಮಿ. ನಿಂಗೆ ಗೊತ್ತಾ ಕಂದ, ಎಷ್ಟೋ ಸಲ ನನಗೆ ನಿದ್ರೆ ಬರ್ದೆ ಮಧ್ಯರಾತ್ರಿ ನಿನ್ನ ನೆನಪಲ್ಲಿ ಎದ್ದು ಕೂತಿದ್ದೀನಿ. ಸದಾ ನಿಂದೇ ನೆನಪು ಕಣೆ. ನಿನ್ನ ಯಾವಾಗ ನೋಡ್ತೀನಿ, ನಿನ್ನ ಹತ್ರ ಯಾವಾಗ ಮಾತಾಡ್ತೀನಿ, ನಿನ್ನ ನೋಡೋ ದಿನ ಅದು ಯಾವತ್ತು ಬರುತ್ತೋ ಕಾಯ್ತಾ ಇದ್ದೀನಿ ಬಂಗಾರ. ಆದರೆ ಏನು ಮಾಡೋದು, ನಿಂದೇನು ಕಾರಣನೋ, ನಿನ್ಗೇನು ಪ್ರಾಬ್ಲಮ್ ಇದೆಯೋ ನನಗೊಂದು ಅರ್ಥ ಆಗ್ತಾ ಇಲ್ಲ ಕಣೆ. ಈಗ ಇಷ್ಟಕ್ಕಾದರೂ ಮನ್ಸು ಮಾಡಿದ್ಯಾ. ಇನ್ನು ನೋಡೋ ದಿನಾನೂ ಹತ್ರ ಇದೆ ಅಂತ ನಾನು ಭಾವಿಸ್ತೀನಿ ಕಂದ. ಆದಷ್ಟು ಬೇಗ ಆ ದಿನ ಹತ್ರ ಬರಲಿ ಅಂತ ಆ ದೇವರಲ್ಲಿ ಆತ್ಮಾರ್ಥವಾಗಿ ಕೇಳ್ಕೊತೀನಿ ಪುಟ್ಟ. ನನಗೆ ಅರ್ಥ ಆಗುತ್ತಮ್ಮ, ನಾನಿಲ್ಲದೆ ನೀವೆಷ್ಟು ನೋವು ಅನುಭವಿಸ್ತಿರ್ತೀರಾ ಅಂತ. ಆದರೆ ನಾನು ತಾನೇ ಏನು ಮಾಡಲಿ, ಏನು ಮಾಡೋ ಸ್ಥಿತಿಯಲ್ಲಿ ಇಲ್ಲ ನಾನು. ನನಗೂ ನಿಮ್ಗಳ ಜೊತೆ ಇರಬೇಕು, ಎಲ್ಲ ಮೊದಲಿನ ಥರ ಆಗಬೇಕು, ನಾವೆಲ್ಲ ಒಟ್ಟಿಗೆ ಚೆನ್ನಾಗಿರಬೇಕು ಅಂತ ಆಸೆ ಇದೆ. ಆದರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ನನ್ನಿಂದ ನಿಮ್ಗಳಿಗೆ ನೋವಾಗಿದೆ ನಿಜ. ಆದರೆ ನನ್ನ ಕಣ್ಣು ಮುಂದೆ ನನ್ನ ಮಗ ಮತ್ತು ಗೌತಮ್ ಅವರು ಚೆನ್ನಾಗಿದ್ದಾರಲ್ಲ, ಕ್ಷೇಮವಾಗಿದ್ದಾರಲ್ಲ, ಅದೇ ಒಂದು ದೊಡ್ಡ ನೆಮ್ಮದಿ ನನಗೆ. ಅವ್ರಿಗೆಲ್ಲ ಏನಾಗ್ಬಿಡುತ್ತೆ ಅನ್ನೋ ಭಯಕ್ಕೇನೆ ನಾನೆಲ್ಲನೂ ಬಿಟ್ಟು ಬಂದಿದ್ದೆ. ಎಲ್ಲರಿಂದ ದೂರ ಆಗಿ ಬದುಕ್ತೆ. ಈಗಲೂ ನಾನು ಆ ಕಾರಣಕ್ಕೆ ಅವರಿಂದ ದೂರನೇ ಇರೋದು. ಅವ್ರಿಗೆ ಮಾತ್ರ ಏನೂ ಆಗಬಾರ್ದು. ನಾನೆಲ್ಲ ಅನ್ನೋ ನೋವು ಇರ್ಬೋದು, ಆದರೆ ನೀವೆಲ್ಲ ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದೀರಲ್ಲ, ಅಷ್ಟು ಸಾಕು ನಾನು. ಅದಕ್ಕೋಸ್ಕರ ಯಾವ ಕಲಂಕನ ಬೇಕಾದರೂ ಹೋಗ್ತೀನಿ. ಏನೇ ಅಪವಾದ ಬಂದರೂ ಅದನ್ನು ತಗೋತೀನಿ. ಲೆಟ್ರ್ನಲ್ಲಿ ಇದನ್ನೆಲ್ಲ ಹೇಳೋದಕ್ಕಾಗಲ್ಲ ಅಮ್ಮ. ಪ್ರತಿಯೊಬ್ಬರಲ್ಲೂ ಹೇಳ್ಕೊಳಕ್ಕಾಗದೇ ಇರೋವಂಥದ್ದು ತುಂಬಾನೇ ಇರುತ್ತೆ. ಅದು ನಮ್ಮನ್ನು ಕಟ್ಟಾಕುತ್ತೆ, ಅಯ್ಯೋ ಅನಿಸುತ್ತೆ, ನಮ್ಮನ್ನು ಒತ್ತಾಡಿಸುತ್ತೆ. ಹೇಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ತುಂಬ ಕಷ್ಟ ಅದು. ಏಯ್, ಏನ್ ಕಾರ್ಟೂನ್ ನೆಟ್ವರ್ಕ್ ಏನ್ರು ಹಂಗ್ ನೋಡ್ತಾ ಇದ್ದೀರಾ? ಫೋಟೋದಲ್ಲಿರೋರ್ನ ನೋಡಿದ್ದೀರಾ ಇಲ್ವಾ ಅಂತ ಕೇಳಿದೆ ನಾನು. ಯಾರು? ಅವ್ರಿಗೆ ಯಾರಾದ್ರೂ ಆಗಿರ್ಲಿ, ನೋಡಿದ್ಯಾ ಇಲ್ವಾ ಅದನ್ನ ಹೇಳೋ ಫಸ್ಟ್. ಇಲ್ಲಪ್ಪ, ನಾನ್ ನೋಡ್ಲಿಲ್ಲ ಇವ್ರನ್ನ.
ಆದ್ರೂ ನಿಮ್ಮಿಬ್ರು ರಿಯಾಕ್ಷನ್ಸ್ ನೋಡ್ತಾ ಇದ್ರೆ ನನ್ಗೆ ಏನೋ ಮಿಸ್ ಹೊಡಿತಿದೆ ಕಂಡ್ರು. ನಿಮಗ್ ಗೊತ್ತಿದೆ ಅಂತ ಅನಿಸ್ತಾ ಇದೆ. ಇಲ್ಲಪ್ಪ, ನೀವು ಏನ್ ಬೇಕಾರ ಕೊಡಿಸ್ತೀನಿ ಅಂದ್ರಲ್ಲ, ಅದಕ್ಕೆ ಇವನ್ನ ಎಲ್ಲಾದ್ರೂ ನೋಡಿರ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೆ. ನೋಡ್ರ, ನನಗೆ ಈ ಫೋಟೋದಲ್ಲಿರೋ ವ್ಯಕ್ತಿ ಸಿಗೋವರೆಗೂ ನಾನು ಇದೇ ಏರಿಯಾಲೇ ಓಡಾಡ್ತಿರ್ತೀನಿ. ಇನ್ ಕೇಸ್ ನೀವು ನನ್ನ ನೋಡಿದ್ರೆ ನನ್ನನ್ನು ಬಂದು ಮಾತಾಡ್ತೀವಿ, ಅಥವಾ ನಾನು ನಿಮ್ಮನ್ನ ನೋಡಿದ್ರೆ ನಾನೇ ಬಂದು ಕೇಳಿ. ಓಕೆನಾ? ನೀವ್ ಯಾರು ಅಂತಾನೆ ಗೊತ್ತಿರಲ್ಲ, ಹೇಗೆ ಹೇಳೋದು? ನಾನ್ ಸಿಗ್ಲಿಲ್ಲ, ಬಟ್ ಆದ್ರೂ ನೀವು ಈ ಫೋಟೋಲ್ ಇದಿರೋನ್ನ ನೋಡಿದ್ರಿ ಅಂದ್ರೆ ಈ ನಂಬರ್ಗೆ ಕಾಲ್. ಅದು ನನ್ನ ನಂಬರ್. ಅರ್ಥ ಆಯ್ತಲ್ಲ? ಈ ವ್ಯಕ್ತಿ ತುಂಬಾ ಮುಖ್ಯ ಕಂಡ್ರು. ಅಟ್ ಎನಿ ಕಾಸ್ಟ್ ನನಗೆ ಬೇಕೇ ಬೇಕು. ಇಬ್ರಲ್ಲಿ ಯಾರ ಕಣ್ಗೆ ಕಾಣಿಸಿದ್ರು ಯಾರ್ದಾದ್ರು ಫೋನ್ ತಗೊಂಡು ನನಗೆ ಕಾಲ್ ಮಾಡಿ ಹೇಳಿ. ಸರಿ. ಗುಡ್. ಐಸ್ ಕ್ರೀಮ್ ತಗೊಂಡಿದ್ದೀರಾ? ಇರಿ, ನನ್ನ ಕಡೆಯಿಂದ ನಿಮ್ಗೆ ಚಾಕ್ಲೇಟ್ ಕೊಡಿಸ್ತೀನಿ. ಎಲ್ಲಿದೆ ಚಾಕ್ಲೇಟು? ಏನ್ ಮಾಡ್ತಿದ್ಯಾ ಇಲ್ಲಿ? ಮಲ್ಲಿನ ಹುಡ್ಕೊಂಡ್ ಬಂದೆ ಕಣೋ, ಎಲ್ಲ ಇದಾಳ ಅಂತ. ಎಲ್ಲೂ ಕಾಣಿಸ್ತಾ ಇಲ್ಲ ಕಣೋ. ಸರಿ ಆಯ್ತು, ಬಾವಣ. ತೋಳ್ರ, ತಿನ್ನಿ, ಇಬ್ರು ಮಜಾ ಮಾಡಿ. ಹೇಳಿದ್ ನೆನ್ಪಿದೆ ತಾನೆ? ಅವ್ರನ್ನ ಎಲ್ಲೇ ನೋಡಿದ್ರು ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ತಿಳಿಸ್ಬೇಕು. ಓಕೆ, ಬಾಯ್. ಮನೆ ಹೋಗೋಣ. ಚಿಕ್ಕಿ, ಯಾರು ಅವರು? ಯಾಕೆ ನಿನ್ ಫೋಟೋ ತೋರಿಸಿ ವಿಚಾರಿಸ್ತಾ ಇದ್ದಾರೆ? ನೋಡೋದಕ್ಕೊಳ್ಳೆ ವಿಲನ್ ತರ ಇದ್ದಾರೆ. ಯಾರು ಏನು ಅಂತ ಕೇಳಬೇಡಿ. ಈ ವಿಷಯನ ಮಮ್ಮಿ ಹತ್ರನೂ ಹೇಳಕ್ ಹೋಗ್ಬೇಡ, ನೀನು ಪಪ್ಪನ ಹತ್ರನೂ ಹೇಳಕ್ ಹೋಗ್ಬೇಡ ಪ್ಲೀಸ್. ಆಮೇಲೆ ಅವ್ರೇನಾದ್ರು ಮತ್ತೆ ಸಿಕ್ಕಿದ್ರೆ ಅವ್ರ ಹತ್ರ ಮಾತಾಡ್ಬೇಡ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಸರಿ, ಬಟ್ ಯಾರು ಅವರು? ನೀನೇ ಹೇಳ್ದಲ್ಲೋ ವಿಲನ್ ಅಂತ, ದೊಡ್ಡ ಕೇಡಿ ಅವರು. ಮತ್ತೆ ಅವ್ರ ಹೆಸರನ್ನ ಏನೋ ಜೇಡಿ ಅಂತ ಅಂದಂಗಿತ್ತು. ಜೇಡಿನೂ ಇಲ್ಲ, ಏನೂ ಇಲ್ಲ. ಜೇಡಿ ಮಣ್ಣು, ಅದು ಬರೀ ಕೇಡಿ. ನೋಡು, ಅವರಿಂದ ಎಷ್ಟಾಗುತ್ತೋ ಅಷ್ಟು ದೂರ ಇದ್ರೆ ನಮ್ಗೇನೆ ಒಳ್ಳೇದು. ಮತ್ತೆ ನನ್ ಫೋಟೋ ಅವ್ರ ಹತ್ರ ಯಾಕಿದೆ? ಓ, ಅವ್ ನಿಂಗ್ ಪರಿಚಯನಾ? ಪರಿಚಯನೂ ಇಲ್ಲ, ಏನೂ ಇಲ್ಲ. ನನ್ ಫೋಟೋ ಹೇಗ್ ಸಿಕ್ತು ಅಂತಾನೂ ಗೊತ್ತಿಲ್ಲ. ನಾ ಕೋಚಿಂಗ್ ಕ್ಲಾಸಿಗೆ ಹೋಗ್ತಿದ್ದೆ ಅಲ್ಲ, ಅಲ್ಲೂ ಹೀಗೇನೆ. ಅಮೃತಧಾರೆ